ಜಗತ್ತಿನ ಒಂದು ಶ್ರೀಮಂತ ಸದೃಢ ಸಾಮ್ರಾಜ್ಯ ನೆಲೆಯೂರಿದ್ದ ಈ ನೆಲಕ್ಕೆ ಕಾಲಿಟ್ಟರೆ ಅದೆಂತವರಿಗೂ ಒಂದು ಕ್ಷಣ ಹೃದಯ ಕಂಪಿಸುತ್ತೆ. ಇಲ್ಲಿಯ ವೈಭವವನ್ನ, ಈ ಸಾಮ್ರಾಜ್ಯ ಹುಟ್ಟಿ ಬೆಳೆದ ಯಶೋಗಾಥೆಯ ಕಥೆಯ ಕಂತೆಗಳನ್ನ ಕೇಳಿ ಆ ಕಲ್ಪನೆಯಲ್ಲೇ ಈ ಮಣ್ಣಿನ ಪಾದಸ್ಪರ್ಶ ಮಾಡಿದರೆ ಹಾಳು ಹಂಪಿ ಅನ್ನೋ ಹೆಸರು ಹೊತ್ತ ಈ ಭವ್ಯ ಸಾಮ್ರಾಜ್ಯದ ಅಳಿದುಳಿದ ಐತಿಹಾಸಿಕ ಕುರುಹುಗಳು ಕಾಣಸಿಗತ್ತೆ. ಈ ಪ್ರಾಂತ್ಯದ ಅಂದಿನ ವೈಭವವನ್ನ ಕಣ್ತುಂಬಿಕೊಳ್ಳೋ ಭಾಗ್ಯ ದೊರಕಲಿಲ್ಲವಲ್ಲ ಅನ್ನೋ ನೋವು ಕಾಡುತ್ತೆ. ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ 1336ರ ಹೊತ್ತಿಗೆ ಹರಿಹರ ಮತ್ತು ಬುಕ್ಕರಾಯರಿಂದ ಸ್ಥಾಪಿತವಾದ ಈ ಸಾಮ್ರಾಜ್ಯ ಆನೆಗುಂದಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ದಕ್ಷಿಣ ಭಾರತವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾ ಹೋಗುತ್ತೆ. ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ವಂಶಗಳ ಅರಸರುಗಳಿಂದ ಆಡಲ್ಪಡುತ್ತೆ. ಅದ್ಭುತ ವೈಭವಕ್ಕೆ ಅಂದಿಗೆ ಸಾಕ್ಷಿಯಾಗೋ ಅದೃಷ್ಟ ನಮ್ಮದಾಗಿರಲಿಲ್ಲ. ದಾಳಿ ದಂಡಯಾತ್ರೆಗಳಿಗೆ ಸಿಕ್ಕಿ ನಲುಗಿದ ಈ ಶ್ರೀಮಂತ ಹಂಪಿಯ ಇಂದಿನ ಪರಿಸ್ಥಿತಿಯನ್ನ ಕಾಣೋ ಮನಸ್ಸಾಗಿ ಹೊರಟು ತಲುಪಿದ್ದೆ ಧ್ವಂಸವಾದ ಸಾಮ್ರಾಜ್ಯದ ಪ್ರತಿ ಜಾಗಗಳ ಮುಂದೆ ನಿಂತು ಮೌನಕ್ಕೆ ಶರಣಾಗದೆ ಬೇರೆ ದಾರಿ ಇರಲಿಲ್ಲ. ಮೊದಲಿಗೆ ಈ ಹಂಪಿಯ ಪ್ರಸಿದ್ಧ ವಿಜಯ ವಿಠಲ ದೇವಾಲಯದೆಡೆಗೆ ಹೊರಟವನು ಆ ಹಾದಿಯಲ್ಲೇ ಸಿಕ್ಕ ವಿಠಲನ ಉತ್ಸವ ಮೂರ್ತಿಯನ್ನಿರಿಸುತ್ತಿದ್ದ ಗೆಜ್ಜಲು ಮಂಟಪದೆದುರಿಗೆ ಬಂದೆ. ಅದು ಅದ್ಭುತ ಕೆತ್ತನೆಗಳನ್ನು ಹೊಂದಿದ ಅನೇಕ ಅಲಂಕಾರಿಕ ಕಂಬಗಳಿಂದ ನಿರ್ಮಾಣವಾಗಿದೆ. ಪ್ರಶಾಂತವಾದ ಈ ಮಂಟಪದ ಆವರಣದಲ್ಲಿ ಸುತ್ತು ಬಂದು ಮುಂದುವರಿದರೆ ಅಲ್ಲಿ ಕುದುರೆಗೊಂಬೆ ಮಂಟಪ ಎದುರಾಗಿತ್ತು. ಈ ಮಂಟಪ ಯೋಳಿ ಅಥವಾ ವ್ಯಾಳ ಎಂಬ ಪೌರಾಣಿಕ ಜೀವಿಯ ಕೆತ್ತನೆಗಳು ಕಂಬಗಳ ತುಂಬೆಲ್ಲ ತುಂಬಿತ್ತು. ಅಲ್ಲಿಂದ ಹೆಜ್ಜೆ ಸರಿಸಿದರೆ ವಿಠಲ ದೇವಾಲಯದ ತೆಪ್ಪೋತ್ಸವ ನಡೆಯುತ್ತಿದ್ದ 16ನೇ ಶತಮಾನದ ಪುಷ್ಕರಣಿ ಕಾಣಸಿಗುತ್ತೆ. ಮಧ್ಯದಲ್ಲಿರುವ ಒಂದು ಧ್ವಂಸವಾದ ಮಂಟಪ ಈ ಪುಷ್ಕರಣಿಯನ್ನ ಮತ್ತಷ್ಟು ಅಂದವಾಗಿ ಕಾಣೋ ಹಾಗೆ ಮಾಡುತ್ತೆ. ಮುಂದುವರಿದು ಇನ್ನೇನು ವಿಜಯ ವಿಠಲ ದೇವಾಲಯ ಎದುರಾಗೋ ಹೊತ್ತಿಗೆ ಅದರ ಪಕ್ಕದಲ್ಲೇ ಸಂತೆಗಳು ನಡೆಯುತ್ತಿದ್ದ ಸಾಲು ಸಾಲು ಕಲ್ಲಿನ ಕಟ್ಟಡಗಳು ಕಂಡವು. ಮುತ್ತು, ರತ್ನ, ವಜ್ರ ವೈಢೂರ್ಯಗಳನ್ನ ಸೇರುಗಳಲ್ಲಿ ಮಾರುತ್ತಿದ್ದ ಈ ಬಜಾರುಗಳ ಬೀದಿಗಳಲ್ಲಿ ಸಾಗಿದವನಿಗೆ ಈ ಜಾಗ ಅಂದಿಗೆ ಜನರಿಂದ ತುಂಬಿದ್ದ ಕಲ್ಪನೆಗಳು ಮನದಲ್ಲಿ ಹಾದುಹೋದವು.